ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಾಜಿಕ್ ಟಾಕ್ ಚಾನಲ್. ಲಾಜಿಕ್ ಟಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸೊ ಲಾಜಿಕ್ ಟಾಕ್ ಅಂತ ಅಂದರೆ ಏನು? ಈಗ ಫಸ್ಟ್ ಟೈಮ್ ಯಾರು ನೀವು ಈ ಒಂದು ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಲಾಜಿಕ್ ಟಾಕ್ ಅಂದರೆ ಏನು ಈ ಚಾನಲ್ನ ಉದ್ದೇಶ ಅಂತ ಹೇಳಿದ್ರೆ, ಸೊ ಪ್ರತಿಯೊಬ್ಬರಲ್ಲೂ ಕೂಡ ಇದು ಸರಿ ಇದು ತಪ್ಪು ಅನ್ನೋ ಒಂದು ಭಾವನೆ ಇರುತ್ತೆ. ಯಾವುದೇ ವಿಷಯದ ಬಗ್ಗೆ ಯಾವುದು ಸರಿ ಯಾವುದು ತಪ್ಪು ಮತ್ತು ಅದನ್ನು ವಿಶ್ಲೇಷಣೆ ಮಾಡುವಾಗ ಸೊ ಯಾವುದೇ ಅವರ ಒಂದು ಮೂಗಿನೇರಿಕೆ ಅಂತ ಏನು ಹೇಳ್ತೀವಿ, ಮತ್ತು ಅವರ ಒಂದು ನಾಲೆಡ್ಜ್ಗೆ ಸಂಬಂಧಪಟ್ಟ ಹಾಗೆ, ಅವರ ಒಂದು ಜ್ಞಾನದ ಪರಿಮಿತಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಅವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡುವಂಥದ್ದು ಸಾಮಾನ್ಯವಾಗಿರುತ್ತೆ. ಆದರೆ ಈ ಲಾಜಿಕ್ ಟಾಕಲ್ಲಿ ನಾವು ಪ್ರತಿಯೊಂದು ಎಲ್ಲ ಒಂದು ದಿಕ್ಕಲ್ಲೂ ಯೋಚನೆ ಮಾಡಿ ಸಂದರ್ಭ ಮತ್ತು ನಾಲೆಡ್ಜು ಮತ್ತು ಭಾವನೆಗಳು ಮತ್ತು ಆ ಒಂದು ಸಮಯದಲ್ಲಿ ಸೊ ಅದರ ಅವಶ್ಯಕತೆ, ಸೊ ಇಷ್ಟನ್ನು ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಸೊ ನನ್ನ ನಾಲೆಡ್ಜನ್ನು ಸೇರಿಸಿ ಸೊ ಅದು ಆ ಒಂದು ಅವಶ್ಯಕತೆ ಹೇಗಿರುತ್ತೆ ಮತ್ತು ಇದು ಸರಿನಾ ತಪ್ಪ ಅನ್ನುವಂಥ ವಿಶ್ಲೇಷಣೆ ಮಾಡುವಂಥ ಒಂದು ಚಾನಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಒಂದು ಸಣ್ಣ ಪ್ರಯತ್ನ. ಸೊ ಎಲ್ಲ ಒಂದು ಜನರ ಒಂದು ಭಾವನೆಗಳು ಮತ್ತು ಆ ಒಂದು ಸರಿ ತಪ್ಪಿನ ಒಂದು ಹೇಳಿಕೆ ವಿಶ್ಲೇಷಣೆ ಕೊಡಬೇಕಾದ್ರೆ ನನ್ನ ಒಂದು ನಾಲೆಡ್ಜು ಕೂಡ ಸೇರಿಸಿ ನಾನು ಅದರ ಬಗ್ಗೆ ಯೋಚನೆ ಮಾಡಿ ಲಾಜಿಕಲ್ಲಾಗಿ ಮಾತಾಡುವಂಥ ವಿಶ್ಲೇಷಣೆ ಕೊಡುವಂಥ ಒಂದು ಸಣ್ಣ ಪ್ರಯತ್ನ. ಸೊ ಇವತ್ತಿನ ವಿಷಯ ಏನು ಅಂತಂದರೆ ಕನ್ನಡದ ಬಗ್ಗೆ ಕಮಲ್ ಹಾಸನ್ ಹೇಳಿರುವಂಥ ಒಂದು ಏನಿದೆ ಇಶ್ಯೂ ಏನಾಗಿದೆ, ಸೊ ಅದರ ಬಗ್ಗೆ ನಮ್ಮ ಲಾಜಿಕಲ್ ಟಾಕ್ ಚಾನಲಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಇವತ್ತು ಕಮಲ್ ಹಾಸನ್ ಮಾತಾಡಿರೋ ತಪ್ಪ ಸರಿನಾ, ಮತ್ತು ಅದಕ್ಕೆ ಯಾರು ಪರ ವಿರೋಧ ಆಗಿದ್ದಾರೆ, ಅದು ಪರ ವಿರೋಧ ಸರಿನಾ ತಪ್ಪ ಅಂತ. ಮೊದಲನೆಯ ವಿಷಯ ಹೆಂಗೆ ಅಂದರೆ, ಸೊ ಕಮಲ್ ಹಾಸನ್ ಬಂದು ಅವ್ರದ್ದು ಒಂದು ಫಿಲಮ್ ಮಾಡಿರ್ತಾರೆ. ಅವರು ಫಸ್ಟು ಏನು ಅಂತಂದರೆ, ಅವರು ಒಬ್ಬ ನಟ, ಕನ್ನಡದ ನಟ. ಸೊ ಅವರು ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಅಲ್ಲ. ಇಲ್ಲಿ ಯಾರೂ ಕೂಡ ಬಂದು ಇದನ್ನು ವಿಶ್ಲೇಷಣೆ ಮಾಡಿ ಅಂತ ಕೂಡ ಹೇಳಿಲ್ಲ. ಇದು ಆ ವೇದಿಕೆ ಕೂಡ ಅಲ್ಲ. ಪಾಯಿಂಟ್ ನಂಬರ್ 2, ಅವರು ಬಂದಿರೋದು ಅವ್ರ ಪ್ರಮೋಷನಲ್ಗೆ. ಒಂದು ಆ ಮೂವಿ ಬಂದು ಕರ್ನಾಟಕದಲ್ಲಿ ಯಾವ ರೀತಿ ಒಂದು ರನ್ ಆಗಬೇಕು ಮತ್ತು ಅದಕ್ಕೆ ಒಂದು ವೇದಿಕೆ ಇರುತ್ತೆ. ಅಲ್ಲಿ ಬಂದು ಎಲ್ಲ ಒಂದು ಮಾತುಕತೆ ಇರುತ್ತೆ. ಅದರಲ್ಲಿ ಬಂದು ಫ್ಲೋ ಅಲ್ಲಿ ಹೇಳ್ತಾರೆ, ಕನ್ನಡ ಬಂದು ತಮಿಳು ಬಂದು ತಾಯಿ, ಕನ್ನಡ ಬಂದು ಮಗ ಅನ್ನೋ ರೀತಿ ಒಂದು ಬರುವಂಥ ಭಾವನೆ, ಆ ರೀತಿಯಾಗಿ ಒಂದು ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆ ಕೊಟ್ಟಾಗ ಅಲ್ಲಿ ನಡೆದಿರತಕ್ಕಂತಹ ಕನ್ನಡದ ಕಲಾವಿದರು, ಸೊ ಕನ್ನಡದ ಅಭಿಮಾನಿಗಳಾಗಿರ್ಬೋದು, ಯಾರೇ ಆಗಲಿ ಅಲ್ಲಿ ರಿಯಾಕ್ಟ್ ಮಾಡೋದಿಲ್ಲ. ಸೊ ಆಮೇಲೆ ರಿಯಾಕ್ಟ್ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ರಿಯಾಕ್ಟ್ ಆಗುತ್ತೆ, ತುಂಬ ದೊಡ್ಡ ಇಶ್ಯೂ ಆಗುತ್ತೆ. ಮತ್ತು ಇದು ತಪ್ಪು, ನೀವು ಕ್ಷಮೆ ಕೇಳಬೇಕು ಅಂತ ಬರುತ್ತೆ. ಅದು ನೆಕ್ಸ್ಟು ಮತ್ತೆ ಕಮಲ್ ಹಾಸನ್ ಹೇಳ್ತಾರೆ, ನಾನು ಪ್ರೀತಿಯಿಂದ ಹೇಳಿದ್ದು, ಪ್ರೀತಿಯಲ್ಲಿ ಕ್ಷಮೆ ಅನ್ನೋ ಒಂದು ಪದದ ಅವಶ್ಯಕತೆ ಇಲ್ಲ, ಅಂದರೆ ನಾನು ಕ್ಷಮೆ ಕೇಳುವಂಥ ಅವಶ್ಯಕತೆ ಇಲ್ಲ, ನಾನು ಪ್ರೀತಿಯಲ್ಲಿ ಕ್ಷಮೆ ಎಲ್ಲಿ ಬರುತ್ತೆ ಅನ್ನೋ ಒಂದು ಬೇರೆ ರೀತಿ ಯೋಚನೆ ಮಾಡಿ ಹೇಳ್ತಾರೆ. ಅದೇ ರೀತಿ ಶಿವರಾಜ್ ಕುಮಾರ್ ಕೂಡ ತಪ್ಪೇನಿದೆ, ಅದರಲ್ಲಿ ಏನು ತಪ್ಪು, ನೀವು ಅದನ್ನೆಲ್ಲ ದೊಡ್ಡದು ಮಾಡ್ತೀರ, ಕನ್ನಡ ಅಂದರೆ ನಾನು ಮೊದಲು ನಿಲ್ತೀನಿ, ಸೊ ಅದು ಬಿಟ್ಟು ಇದಕ್ಕೆಲ್ಲ ನೀವು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಪಾಯಿಂಟ್ ನಂಬರ್ 2, ಇನ್ನೂ ಒಬ್ಬರು ಹೇಳ್ತಾರೆ ಇದಕ್ಕಿಂತ ದೊಡ್ಡದಾಗಿ, ನೀವು ಜಾತಿ ಧರ್ಮ ಭಾಷೆ ಅಂತಲೇ ನೀವು ಯೋಚನೆ ಮಾಡ್ತಾ ಇದ್ದೀರಾ ಹೊರತು ನೀವು ಎಲ್ಲೂ ಕೂಡ ನಿಮ್ಮ ಬಗ್ಗೆ ನೀವು ಮುಂದುವರಿಯೋದ್ರ ಬಗ್ಗೆ ಇವತ್ತಿನ ಅವಶ್ಯಕತೆ ಏನಿದೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇಲ್ಲ, ಇದೆಲ್ಲ ತಪ್ಪು ಅನ್ನೋ ರೀತಿ ಹೇಳಿಕೆ ಕೊಡ್ತಾರೆ ಒಬ್ಬರು. ಇದು ಮೂರಿದೆ. ಸೊ ಈ 3 ವಿಷಯ ಇದೆ. ಇನ್ನು ಮಿಕ್ಕಿದ್ದವರೆಲ್ಲ ಕನ್ನಡದ ಪರ, ಇದು ನಾವು ಇದನ್ನು ವಿರೋಧ ಮಾಡ್ತೀವಿ, ಅವ್ರು ಕ್ಷಮೆ ಕೇಳಬೇಕು. ಇನ್ನೂ ಒಂದು ಮಾತು ಬರುತ್ತೆ, ಕಮಲ್ ಹಾಸನ್ ತಪ್ಪು ಅಂತ ಕೇಳಿದ ತಕ್ಷಣವೇ ಕನ್ನಡದ್ದಾಗೋಯ್ತಾ, ಅವ್ರು ಏನು ತಪ್ಪು ಅಂತ ಕೇಳಿದ್ರೆ ಏನಾಗುತ್ತೆ ಅದರಿಂದ, ಸೊ ಅಲ್ವಾ ಅಂತ ಹೇಳ್ತಾರೆ. ಸೊ ಇಷ್ಟನ್ನು ವಿಶ್ಲೇಷಣೆ ಮಾಡುವಂಥ ಒಂದು ಸಣ್ಣ ಪ್ರಯತ್ನ. ಮೊದಲನೇ ಭಾಗವಾಗಿ ಕಮಲ್ ಹಾಸನ್ ಹೇಳ್ತಾರೆ, ಸೊ ಇದು ಬಂದು ಈ ವೇದಿಕೆಯಲ್ಲಿ ಹೇಳ್ತಾರೆ, ಇದು ಕನ್ನಡ ತಮಿಳು ಬಂದು ತಾಯಿ ಅಂತ ಹೇಳ್ತಾರೆ, ಅದು ಅವಶ್ಯಕತೆ ಇತ್ತಾ? ಸೊ ನೀವು ತಮಿಳು ನಟ ಆಗಿರ್ಬೋದು, ನೀವು ತಮಿಳು ನಟ ಆಗಿ ಮಲಯಾಳಂ ಇದ್ರ ತಾಯಿ ಅಂತ ಹೇಳಿದರೆ ಎಲ್ಲೂ ಇಷ್ಟು ಇಶ್ಯೂ ಆಗ್ತಿರಲಿಲ್ಲ ಅಂತ ನನ್ನ ಭಾವನೆ. ಸೊ ಅದನ್ನು ಬಿಟ್ಟು ಇನ್ನೊಂದು ಭಾಷೆನ ಸೊ ಡೌನ್ ಮಾಡಿ ಒಂದು ಭಾಷೆನ ಮೇಲ್ಗಡೆ ಹೇಳೋದು ತಪ್ಪಾಗುತ್ತೆ. ಏಕೆಂದರೆ ಇದು 6 ಕೋಟಿ ಜನರ ಭಾವನೆಗಳ ಮೇಲೆ ನಿಂತಿರುವಂತಹ ಒಂದು ಮಾತೃಭಾಷೆ. ಆ ಮಾತೃಭಾಷೆನ ನೀವು ಈ ಸಗಟಾಗಿ ಒಂದೇ ಒಂದು ಮಾತಿನಲ್ಲಿ ಸೊ ಇದು ಸುಪೀರಿಯರು ಲ್ಯಾಂಗ್ವೇಜ್ ಅಂತ ನೀವು ಹೇಳಿಲ್ಲ ಅಂತ ಅಂದರು, ಒಂದು ತಾಯಿ ಅಂತ ಅಂದಾಗಲೇ ಅಲ್ಲಿ ಡಾಮಿನೆಂಟ್ ಬರುತ್ತೆ. ಸೊ ಅಂದರೆ ಆ ಮೂಲಸ್ಥಾನ ಅದೇ, ನೀನು ಇಲ್ಲಿದೆಯಾ ಅಂತ ಹೇಳ್ತಾರೆ.
ಸೊ ಅದು ಒಂದು. ಅದೇ ರೀತಿ ನೀವು ಎರಡನೇ ಒಂದು ಭಾಗದಲ್ಲಿ ಏನಂತ ಹೇಳ್ತೀರಾ ಅಂತಂದರೆ, ಇದನ್ನು ಮಾತಾಡುವಂಥ ಅಧಿಕಾರ ಯಾವುದೇ ಒಂದು ಪೊಲಿಟಿಷಿಯನ್ಸ್ಗಿಲ್ಲ ಮತ್ತು ಯಾವ ಒಂದು ವ್ಯಕ್ತಿಗೂ ಇಲ್ಲ, ಎಕ್ಸೆಪ್ಟ್ ಒಬ್ಬ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಆಗಿರಬೇಕು ಅವನು, ಇಲ್ಲ ಲಿಟ್ರೇಚರಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು. ಸೊ ಇಂಥವ್ರು ಬಂದು ಅದಕ್ಕೆ ವಾದ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಸೊ ಇದರಲ್ಲಿ ನಾನು ಕೂಡ ಇನ್ಕ್ಲೂಡಿಂಗ್, ನಾನು ಕೂಡ ಅದರಲ್ಲಿ ಮಾತಾಡುವಂಥ ಅರ್ಹತೆ ಮತ್ತು ನನಗೆ ಆ ಯೋಗ್ಯತೆ ಇಲ್ಲ ಅನ್ನೋ ರೀತಿ ಒಂದು ಹೇಳಿಕೆ ಕೊಡ್ತೀರಾ. ಸೊ ನಿಮ್ಮ ಹೇಳಿಕೆ ಪ್ರಕಾರ ಬಂತು ಅಂತ ಹೇಳಿದ್ರೆ, ಸೊ ನೀವು ಹಾಗಾದ್ರೆ ಮಾತಾಡಿದ್ದೀರಾ ಅಂತ ಅಂದಮೇಲೆ ಕ್ಷಮೆ ಕೇಳಬೇಕಾಗತ್ತೆ. ಸೊ ನಿಮ್ಮ ಹೇಳಿಕೆನ ನೀವೇ ವಿಶ್ಲೇಷಣೆ ಮಾಡಿದ್ರೆ, ನೀವೇ ಲಾಜಿಕಲಾಗಿ ಯೋಚನೆ ಮಾಡಿದ್ರೆ, ಸೊ ಯು ಆಲ್ರೆಡಿ ಸೆಡ್ ರೈಟ್. ಸೊ ನೀವು ಅದನ್ನು ಹೇಳಿದ್ದೀರಾ, ಹೇಳಾದ್ಮೇಲೆ ಸೊ ಅದಕ್ಕೆ ಕ್ಷಮೆ ಕೇಳುವಂತಹ ಪರಿಸ್ಥಿತಿ ಬಂದಾದಮೇಲೆ ಕ್ಷಮೆ ಕೇಳಿದ್ರೆ ಅದು ನಿಮ್ಮನ್ನು ನೀವು ರಿಯಲೈಸ್ ಮಾಡ್ಕೊಂಡ್ರಿ ಅನ್ನೋ ಒಂದು ಅರ್ಥ ಬರುತ್ತೆ. ಸೊ ಸೆಲ್ಫ್ ರಿಯಲೈಸೇಷನ್ ಇಸ್ ದ ಬೆಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ತೀವಿ. ಕಮಲ್ ಹಾಸನ್ ಅವ್ರು ದಯವಿಟ್ಟು ಅದನ್ನು ಮಾಡ್ಕೊಂಡಿರಬೇಕಾಗಿತ್ತು. ಎರಡನೇ ಪಾರ್ಟು, ಪ್ರೀತಿಲಿ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕ್ಷಮೆ ಫಸ್ಟು ಯಾರು ಕೇಳ್ತಾರೋ ಅವ್ರಿಗೆ ಪ್ರೀತಿ ಇದೆ ಅಂತ ಅರ್ಥ. ಯಾವುದೇ ವಿಷಯದಲ್ಲಾಗಿರ್ಬೋದು, ಅದು ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಮತ್ತು ಯಾವುದೇ ಒಂದು ಭಾಷೆಯ ವಿಷಯ ಆಗಿರ್ಬೋದು, ಯಾವುದೇ ಒಂದು ಪಬ್ಲಿಕ್ ವಿಷಯದಲ್ಲಾಗಿರ್ಬೋದು. ನಿಮಗೆ ಪಬ್ಲಿಕ್ ಇಂಪಾರ್ಟೆಂಟ್ ಆದಾಗ ಏನು ತಪ್ಪಾಗಿದೆಯಪ್ಪ ಕ್ಷಮಿಸು ಅಂತ ಹೇಳ್ತೀವಿ, ನಮ್ಮ ತಪ್ಪಿಲ್ಲ ಅಂತ ಹೇಳಿದ್ರು. ಸೊ ರಿಲೇಷನ್ಶಿಪ್ ವಿಷಯಕ್ಕೆ ಬಂದಾಗ ತಪ್ಪಾಯಿತು, ನನಗೆ ಗೊತ್ತಿಲ್ಲ, ಓಲಿ ಬಿಡಪ್ಪ ಅಂತ ಹೇಳ್ತೀವಿ. ಸೊ ಏನಕ್ಕೆ ಹೇಳ್ತೀವಿ ನಮ್ಮ ತಪ್ಪಿಲ್ಲ ಅಂತ ಅಂದ್ರೂ ಅಂತಂದರೆ, ಆ ಸಿಚುಯೇಷನ್ಗಿಂತ ಮತ್ತು ಆ ನಮ್ಮ ಈಗೋಗಿಂತ ಆ ಪರಿಸ್ಥಿತಿ ಮತ್ತು ಆ ವ್ಯಕ್ತಿ ನಮಗೆ ಇಂಪಾರ್ಟೆಂಟ್ ಅನಿಸುತ್ತೆ, ಅದಕ್ಕೋಸ್ಕರ. ಸೊ ಇವೆರಡರಲ್ಲೂ ತುಂಬ ಮೈನ್ಯೂಟ್ ಲಾಜಿಕಲಾಗಿ ಥಿಂಕ್ ಮಾಡಿದ್ರೆ, ಸೊ ಇಟ್ಸ್ ಸಿಂಪಲ್, ಯಾರಿಗೂ ಕೂಡ ಗೊತ್ತಾಗೋಂಥ ವಿಷಯ. ಇದೇನಕ್ಕೆ ಇಷ್ಟು ಅಂತ ದೊಡ್ಡ ವ್ಯಕ್ತಿಗಳಿಗೆ ಗೊತ್ತಾಗಿಲ್ಲ ಅನ್ನೋದು ನನಗೆ ಒಂದು ಇದು ಬರುತ್ತೆ. ಆವಾಗ ಅಲ್ಲೇ ಏನು ತೋರಿಸುತ್ತೆ, ಒಂದು ಈಗೋತನ ತೋರಿಸ್ಬೋದು. ಏಕೆಂದರೆ ನಾನು ಏನಕ್ಕೆ ಕೇಳಿದ್ರೆ ನಾನು ಚಿಕ್ಕವನಾಗ್ತೀನಿ, ಸೊ ಕನ್ನಡ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ ಅನ್ನೋ ಥರ. ಸೊ ಎರಡನೇ ವಿಷಯ ಬರ್ತು ಅಂತಂದರೆ, ತಾತ್ಸಾರ ಮನೋಭಾವ ಇರುತ್ತೆ. ಏನು ಮಾಡ್ತಾರೆ, ಬಂದಿದ್ದೀನಿ ನಿನ್ನ ಇಲ್ಲ ಅಂದರೆ ಪ್ರಮೋಷನಲ್ ಒಂದು ಟ್ಯಾಕ್ಟಿಸ್ ಥರನೂ ಇರ್ಬೋದು. ಬಟ್ ಭಾವನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ. ಸೊ ಏಕೆಂದರೆ ಕನ್ನಡ ಅಂತ ತುಂಬ ಮದರ್ ಟಂಗ್, ಅದನ್ನು 20-100 ವರ್ಷ ಅದನ್ನೇ ಮಾತಾಡಿರೋರು ತುಂಬ ಜನ ಇರ್ತಾರೆ. ಸೊ ಅದನ್ನು ಏಕಾಏಕಿ ಸಾರಾಸಗಟ್ಟಾಗಿ ಡೈರೆಕ್ಟಾಗಿ ಇಲ್ಲ ಇದು ಹೀಗೆ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ. ವಿಶ್ಲೇಷಣೆ ಬೇರೆ, ಹೇಳಿಕೆ ಕೊಡೋದೇ ಬೇರೆ. ಹೇಳಿಕೆ ಕೊಡಬೇಕಾದ್ರೆ ತುಂಬ ಯೋಚನೆ, ವ್ಯಕ್ತಿ ಕೊಡಬೇಕಾದ್ರೆ ತುಂಬ ಯೋಚನೆ ಮಾಡಬೇಕು ಅಂತಾರೆ. ಸೊ ಹಾಗಾದಾಗ ಸೊ ಒಂದು ಭಾಷೆ ಬಗ್ಗೆ, ಒಂದು ಧರ್ಮದ ಬಗ್ಗೆ, ಒಂದು ಆ ಸ್ಟೇಟ್ ಬಗ್ಗೆ ಏನಾದರೂ ಮಾತಾಡ್ತೀನಿ ಅಂದಾಗ ತುಂಬ ರೆಸ್ಪಾನ್ಸಿಬಲ್ ಆಗಿ ಮಾತಾಡಬೇಕಾಗತ್ತೆ. ನೆಕ್ಸ್ಟ್ ಶಿವರಾಜ್ ಕುಮಾರ್ ಪಾರ್ಟಿ ಬಂತು ಅಂತಂದರೆ, ಶಿವರಾಜ್ ಕುಮಾರ್ ಆ ಟೈಮಲ್ಲಿ ತುಂಬ ಅಟೆಂಟಿವ್ ಆಗಿದ್ದರು. ಕೇಳಿಸ್ಕೊಂಡಿಲ್ಲ ಅಂತಂದರೆ ಅವರು ನೆಕ್ಸ್ಟ್ ಇಂಟರ್ವ್ಯೂಲಿ ಹೇಳ್ಬೋದಾಗಿತ್ತು. ಸೊ ಕನ್ನಡದ ಬಗ್ಗೆ ಹೇಳಿದ್ದಾರೆ, ಸೊ ನನಗೂ ಬೇಜಾರಾಗಿದೆ ಅಂತ ಒಂದು ಮಾತು ಹೇಳಿದಿದ್ರೆ ಸೊ ಶಿವರಾಜ್ ಕುಮಾರಿಗೆ ಎಲ್ಲೋ ಇರ್ತಿದ್ರು. ಸೊ ಬಟ್ ಈಸ್ ಟ್ರೈಂಗ್ ಟು ಕವರ್ ಹಿಸ್ ಮಿಸ್ಟೇಕ್, ವಾಟ್ ಐ ಥಾಟ್. ಅಂದರೆ ಅವ್ರ ಮಿಸ್ಟೇಕ್ನ ಮತ್ತು ಕಮಲ್ ಹಾಸನ್ ಮಿಸ್ಟೇಕ್ನ ಕವರ್ ಮಾಡೋದಕ್ಕೆ ಏನೋ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಇಶ್ಯೂ ಆಗಿದೆ ಅದೇನೆ. ಕಿಶೋರು ಎಲ್ಲೋ ತುಂಬ ಮೆಚ್ಯೂರ್ಡಾಗಿ ಏನೋ ಇಂಡಿಯಾದವ್ರಿಗೆ ಬರೀ ಇದೊಂದೇ ಇಲ್ಲಪ್ಪ, ಕರ್ನಾಟಕದವರು ಸುಮ್ಮನೆ ಬರೀ ಅದೇ ಕೆಲಸ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಮೆಚ್ಯೂರಿಟಿ ಅನ್ನೋದಿಲ್ಲ ಕಿಶೋರ್ ಅವರೇ. ಮೆಚ್ಯೂರಿಟಿ ಅಂತ ಅಂದರೆ ಎಲ್ಲಿ ನಮ್ಮತನ ಎಲ್ಲಿ ಹೋಗುತ್ತೋ, ನಮ್ಮತನಕ್ಕೆ ಎಲ್ಲಿ ಧಕ್ಕೆ ಉಂಟಾಗುತ್ತೋ. ನಮ್ಮತನ ಅಂತಂದರೆ ನಮ್ಮ ಮನೆ ಅಲ್ಲ, ನಿಮ್ಮ ಮನೆ ಅಲ್ಲ. 6 ಕೋಟಿ ಜನರ ಭಾವನೆಗಳನ್ನ ಮನೆ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ, ಅದ್ರ ಪ್ರತಿನಿಧಿಗಳು ಯಾವಾಗ ಆಗ್ತೀವಿ, ಅದನ್ನು ಮೆಚ್ಯೂರಿಟಿ ಅಂತ ಹೇಳ್ತೀವಿ. ಸೊ ಇಫ್ ಯು ಕಾಂಟ್ ಸ್ಟ್ಯಾಂಡ್ ಬಿಹಾಫ್ ಆಫ್ ದೆಮ್, ಸೊ ದೆನ್ ಅಲ್ಲಿ ಮೆಚ್ಯೂರಿಟಿ ಎಲ್ಲಿ ಕಾಣಿಸುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇನ್ನೇನಕ್ಕೆ ಅವ್ರನ್ನ ನಾವು ಅಂತ ಹೇಳ್ತಾ ಇದ್ದೀವಿ ಅಂದರೆ, ಕರ್ನಾಟಕದವರು ತುಂಬ ಪ್ರೀತಿ ಮಾಡ್ತಾಯಿದ್ದಾರೆ ಇನ್ನು ಬೇರೆಯವ್ರನ್ನ. ಸೊ ಎಲ್ರಿಗೂ ಅಷ್ಟೇ ಒಂದು ಇದನ್ನು ಕೊಡ್ತೀವಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಕಮಲ್ ಹಾಸನ್ ಪ್ರೀತಿ ಒಂದು ಕ್ಷಮೆ ಕೇಳಿ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕ್ಷಮೆ ಕೇಳ್ತಾ ಇದ್ದೀವಿ. ಸೊ ಯಾವಾಗ ನಮ್ಮ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಸೊ ನೀವು ಕೇಳಿದ್ರೆ ಅವಾಗ ಇನ್ನೂ ನಮ್ಮ ಲೈಕ್ ವಿ ಆರ್ ವೆಯ್ಟಿಂಗ್ ಫಾರ್ ಯುವರ್ ಸಾರಿ, ಜಸ್ಟ್ ಬಿಕಾಸ್ ನಮ್ಗೆ ಅದು ಹರ್ಟ್ ಆಗಿದೆ. ಆ ಹರ್ಟ್ ಹೋಗಬೇಕಲ್ಲ. ಸೊ ನಮಗೆಲ್ಲ ಹರ್ಟ್ ಆಗಿದೆ ಅಂದರೆ, ನಮಗೆ ಮಕ್ಕಳು ಅಳ್ತಾ ಇದ್ದಾರೆ ಅಂದರೆ ಚಾಕ್ಲೇಟ್ ತೊಗೊಟ್ರೆ ಸುಮ್ಮನೆ ಆಗ್ತಾರೆ ಅಂತ ಅಂದರೆ ಅಲ್ಲಿಗೆ ಪ್ರೀತಿ ಇದೆ ಅಲ್ವಾ. ನಮ್ಮಲ್ಲಿ ಆ ಪ್ರೀತಿ ಇರೋದಕ್ಕೆ ಕಮಲ್ ಹಾಸನ್ ಅವ್ರನ್ನ ಕೇಳಿದ್ದೀವಿ. ಇಲ್ಲ ಯಾರೋ ಆಗಿದ್ದರೆ, ಯಾರೋ ಥರ್ಡ್ ಪರ್ಸನ್ ಆಗಿದ್ದರೆ, ಸೊ ನಾವು ಮತ್ತೆ ಅವ್ನು ಕರ್ನಾಟಕಕ್ಕೆ ಬರೋದಿಲ್ಲ, ಬಿಡೋದೂ ಇಲ್ಲ. ಸಾರಾಸಗಟ್ಟಾಗಿ ಈ ಮಾತನ್ನು ಹೇಳ್ತಾ ಇದ್ವಿ. ಬಟ್ ಸೊ ವಿಲ್ ಆಸ್ಕ್ ದೆಮ್, ಸಾರಿ ಕೇಳಪ್ಪ ನಾನು ಬಿಡ್ತೀವಿ ಅನ್ನೋ ರೀತಿ ವಿ ಆರ್ ರಿಕ್ವೆಸ್ಟಿಂಗ್ ದೆಮ್. ಸೊ ಸ್ಟಿಲ್ ದೆನ್ ಹಿ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್.
ಆ, ಈಗ ಕರ್ನಾಟಕದವರು ಪ್ರತಿಯೊಬ್ಬರೂ ಕೂಡ ನಟರಾಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಒಬ್ಬ ಪೊಲಿಟಿಷಿಯನ್ ಆಗಿರ್ಬೋದು, ಒಬ್ಬ ಆಸ್ಟ್ರಾಲಜಿ ಆಗಿರ್ಬೋದು, ಒಬ್ಬ ಸಾಧಾರಣ ಒಬ್ಬ ವರ್ಕರ್ ಆಗಿರ್ಬೋದು, ಮತ್ತು ಒಬ್ಬ ನಾರ್ಮಲ್ ಸಿಟಿಸನ್ ಆಗಿರ್ಬೋದು, ಕರ್ನಾಟಕದ ಯಾರೇ ಕನ್ನಡಿಗರಾಗಿರ್ಬೋದು. ಸೊ ಪ್ರತಿಯೊಬ್ಬರು ಜವಾಬ್ದಾರಿ 6 ಕೋಟಿ ಜನರ ಭಾವನೆಗಳನ್ನೂ ಕೂಡ ಯೋಚನೆ ಮಾಡುವಂಥದ್ದು, ಒಂದೇ ಮನೆ ಅನ್ನೋ ರೀತಿ ಬಿಹೇವ್ ಮಾಡುವಂಥದ್ದು ಅಂತ ಹೇಳ್ತಾ, ಏಕೆಂದರೆ ಒಂದೇ ಒಂದು ಇಲ್ಲಿ ನಾವು ಬರೀ ಒಂದು ತಗ್ ಲೈಫ್ನ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಅಲ್ಲಿಂದ ನಮಗೆ ಎಲ್ಲ ಪ್ರತಿಯೊಂದು ಕನ್ನಡ ಫಿಲಮ್ಸು ಕೂಡ ಬ್ಯಾನ್ ಮಾಡಬೇಕಾಗತ್ತೆ ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಸಿ ದ ಡಿಫ್ರೆನ್ಸ್. ಏಕೆಂದರೆ ಒಬ್ಬರು ಕೂಡ ತಮಿಳ್ ನಟರು ಕೂಡ ಇದಕ್ಕೆ ಇಂಟರ್ಫಿಯರ್ ಆಗಿಲ್ಲ, ನಮ್ಮ ಕನ್ನಡದ ನಟರು ಕೂಡ ಮಾತ್ರ ಇಂಟರ್ಫಿಯರ್ ಆಗ್ತಾರೆ, ಇದು ತಪ್ಪು ಅದು ಸರಿ ಅಂತ. ಏನಕ್ಕೆ ಕನ್ನಡದ ಬಗ್ಗೆ ಸೊ ಇಷ್ಟೊಂದು ಮೆಚ್ಯೂರಿಟಿ ಅನ್ನೋದಕ್ಕಿಂತ ಭಾವನೆಗಳಿಗೆ ಬೆಲೆ ಕೊಡಿ. ಅಲ್ಲಿಯವರೆಲ್ಲ ಭಾವನೆಗಳು ಬೆಲೆ ಕೊಡ್ತಾರೆ, ನಮ್ಮವರು ಭಾವನೆಗಳು ಬಿಟ್ಟು ಬೇರೆ ಮೆಟೀರಿಯಲಿಸ್ಟಿಕ್ಗೆ ಬೆಲೆ ಕೊಡೋಕ್ಕೆ ಬರ್ತಾರೆ. ನನ್ನ ಒಂದು ಲಾಜಿಕಲ್ ಟಾಕ್ನ ವಿಶ್ಲೇಷಣೆ ಇದಾಗಿರುತ್ತೆ. ಸೊ ಏನೂ ಅದರಲ್ಲಿ ದಾರಿ ಇಲ್ಲದೆ ಕನ್ನಡನ ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರದೂ ಕರ್ತವ್ಯ ಆಗಿದೆ, ಡ್ಯೂಟಿ ಆಗಿರುತ್ತೆ. ಆ ಡ್ಯೂಟಿ ಹೆಂಗೆ ಅಂತ ಅಂದರೆ ಇದೆ, ಈ ರೀತಿ ಬರೋಂಥ ಈ ಸಿಚುಯೇಷನ್ಸಲ್ಲಿ ಯಾವಾಗ ಒಗ್ಗಟ್ಟಾಗಿರ್ತೀವಿ ಅದು ನಮ್ಮ ಡ್ಯೂಟಿ. ಯಾವ ವಿಷಯನೂ ಕೂಡ ಇನ್ನೆಂಥ ಸಂದರ್ಭನೂ ಕೂಡ ಬರೋದಿಲ್ಲ. ಪ್ರಾಣ ಕೊಡುವಂಥ ಸಂದರ್ಭ ಆಗಲಿ, ಜೊತೆಲಿ ನಿಲ್ಲುವಂಥ ಸಂದರ್ಭ ಅಂತ ಅಂದರೆ ಗಿರಾಟಕ್ಕಿಂತ ಯಾವಾಗ ಧಕ್ಕೆ ಆಗುತ್ತೆ, ಭಾವನೆಗಳಿಗೆ ಧಕ್ಕೆ ಆಗುತ್ತೆ, ಕನ್ನಡಕ್ಕೆ ಅವಮಾನ ಆದಾಗ, ಮತ್ತು ಕರ್ನಾಟಕ ಜನಗಳ ಭಾವನೆಗೆ ಧಕ್ಕೆ ಉಂಟಾದಾಗ ಜೊತೆಲಿ ನಿಲ್ಲಿಲ್ಲ ಅಂದರೆ ಇನ್ಯಾವಾಗ ನಿಲ್ಲುವಂಥ ಸಂದರ್ಭ ಬರುತ್ತೆ ಗೊತ್ತಿಲ್ಲ. ಸೊ ದಯವಿಟ್ಟು ಯಾರೂ ಕೂಡ ಅದನ್ನು ಡಿಫೆಂಡ್ ಮಾಡ್ಕೊಳ್ದೆ ಅವ್ರದ್ದು ಸರಿ ಮತ್ತು ತಪ್ಪು ಅಂತ ವಿಶ್ಲೇಷಣೆ ಮಾಡಿದೆ ಅದು ತಪ್ಪು, ಕಮಲ್ ಹಾಸನ್ ಅವ್ರು ಕೇಳಬೇಕಾಗತ್ತೆ ಅನ್ನೋದು ನನ್ನ ವಿಶ್ಲೇಷಣೆ. ಸೊ ನಮ್ಮ ಲಾಜಿಕ್ ಟಾಕ್ ಚಾನಲ್ನ ಇದು ಉದ್ದೇಶ ಆಗಿದೆ. ಪ್ರತಿಯೊಬ್ಬರ ಭಾವನೆಗಳಿಗೂ ನಾನು ಎಲ್ಲ ಒಂದು ದಿಕ್ಕಲ್ಲೂ ಯೋಚನೆ ಮಾಡಿದಾಗ ಈ ರೀತಿ ನನಗನ್ನಿಸಿತ್ತು. ವೀಕ್ಷಕರೇ, ಇದು ನನ್ನ ವಿಶ್ಲೇಷಣೆ ಅಂತ ಹೇಳ್ತಾ ಇವತ್ತಿನ ಒಂದು ಚರ್ಚಾ ಮತ್ತು ಇವತ್ತಿನ ಒಂದು ಈ ವಿಷಯನ ಮುಗಿಸ್ತೀನಿ. ಸೊ ಧನ್ಯವಾದಗಳು, ಶುಭ ದಿನ.